ಒಂದು ಚಿಕ್ಕ ಹಳ್ಳಿಯಲ್ಲಿ ಅರ್ಜುನ್ ಎಂಬ 10 ವರ್ಷದ ಹುಡುಗ ತನ್ನ ಅಜ್ಜಿಯ ಜೊತೆ ವಾಸಿಸುತ್ತಿದ್ದ. ಒಂದು ದಿನ ಕಾಡಿನಲ್ಲಿ ಆಟವಾಡುತ್ತಿದ್ದಾಗ ಅವನಿಗೆ ಒಂದು ಹಳೆಯ ಮಾವಿನ ಮರ ಕಾಣಿಸಿತು. ಅಚ್ಚರಿಯಾಗಿ ಆ ಮರ ಮಾತಾಡಲು ಶುರುಮಾಡಿತು. ನೀನು ಒಳ್ಳೆ ಮನಸ್ಸಿನ ಹುಡುಗ. ನನ್ನ ರಹಸ್ಯವನ್ನು ಕಾಪಾಡಿದರೆ ನಾನು ನಿನಗೆ ಪ್ರತಿದಿನ ಒಂದು ಅದ್ಭುತವನ್ನು ತೋರಿಸುತ್ತೇನೆ ಎಂದು ಮರ ಹೇಳಿತು. ಮುಂದಿನ ದಿನ ಮರವು ಚಿನ್ನದ ಮಾವಿನ ಹಣ್ಣು ಕೊಟ್ಟಿತು. ಆದರೆ ಅರ್ಜುನ್ ಅದನ್ನು ಮಾರದೆ ಹಳ್ಳಿಯ ಬಡವರಿಗೆ ಹಂಚಿದ. ಇದನ್ನು ನೋಡಿ ಮರ ತುಂಬ ಸಂತೋಷಪಟ್ಟಿತು. ಕೆಲವು ದಿನಗಳ ನಂತರ ಹಳ್ಳಿಯ ಲೋಭಿ ಜಮೀನುದಾರನಿಗೆ ಈ ರಹಸ್ಯ ಗೊತ್ತಾಯಿತು. ಅವನು ಮರವನ್ನು ಕಡಿಯಲು ಜನರನ್ನು ಕರೆದುಕೊಂಡು ಬಂದ. ಆಗ ಮರದ ಸುತ್ತ ಸಾವಿರಾರು ಪಕ್ಷಿಗಳು, ಜಿಂಕೆಗಳು ಮತ್ತು ಕಾಡಿನ ಪ್ರಾಣಿಗಳು ಸೇರಿ ಮರವನ್ನು ರಕ್ಷಿಸಿದವು. ಅರ್ಜುನ್ ಧೈರ್ಯದಿಂದ ಜಮೀನುದಾರನಿಗೆ, ಪ್ರಕೃತಿಯನ್ನು ನಾಶ ಮಾಡಿದರೆ ನಮ್ಮ ಭವಿಷ್ಯವೂ ನಾಶವಾಗುತ್ತದೆ ಎಂದು ಹೇಳಿದ. ಜಮೀನುದಾರ ತನ್ನ ತಪ್ಪನ್ನು ಅರಿತು ಕ್ಷಮೆ ಕೇಳಿದ. ಆ ದಿನದಿಂದ ಹಳ್ಳಿಯ ಎಲ್ಲರೂ ಮರಗಳನ್ನು ನೆಟ್ಟು ಪ್ರಕೃತಿಯನ್ನು ಕಾಪಾಡಲು ಆರಂಭಿಸಿದರು. ಕೊನೆಯ ಸಂದೇಶ: ಒಂದು ಮರ 1000 ಜೀವಗಳಿಗೆ ಆಶ್ರಯ. ಪ್ರಕೃತಿಯನ್ನು ಉಳಿಸುವುದು ನಮ್ಮೆಲ್ಲರ ಕರ್ತವ್ಯ.